ಎಸ್ ಐ ಪಿಗೂ ಸ್ಟೆಪ್ ಅಪ್ ಎಸ್ ಐ ಪಿಗೂ ಏನ್ ವ್ಯತ್ಯಾಸ ಗೊತ್ತಾ? ಎಸ್ ಐ ಪಿ ಮಾಡಿದ್ರೆ ರಿಚ್ ಆಗ್ತೀರಾ ಅಥವಾ ಸ್ಟೆಪ್ ಅಪ್ ಎಸ್ ಐ ಪಿ ಮಾಡಿದ್ರೆ ರಿಚ್ ಆಗ್ತೀರಾ? ನೀವು 10,000 ರೂಪಾಯಿನ 5 ವರ್ಷ ಎಸ್ ಐ ಪಿ ಮಾಡಿದ್ರೆ ನಿಮಗೆ 9 ಲಕ್ಷ ರೂಪಾಯಿ ಸಿಗುತ್ತೆ. 10,000 ರೂಪಾಯಿನ ಕಂಟಿನ್ಯೂಸ್ ನೀವು 10 ವರ್ಷ ಎಸ್ ಐ ಪಿ ಮಾಡಿದ್ರೆ ನಿಮ್ಗೆ 28 ಲಕ್ಷ ಸಿಗುತ್ತೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಕಂಟಿನ್ಯೂಸ್ಲಿ 20 ವರ್ಷ ನೀವು ಎಸ್ ಐ ಪಿ ನ ಕಂಟಿನ್ಯೂ ಮಾಡಿದ್ರೆ 1,06,00,000 ರೂಪಾಯಿ ಸಿಗುತ್ತೆ. ನೀವು ಕಂಟಿನ್ಯೂಸ್ಲಿ 10,000 ರೂಪಾಯಿನ 30 ವರ್ಷ ಎಸ್ ಐ ಪಿ ಮಾಡಿದ್ರೆ ನಿಮಗೆ 7 ಕೋಟಿ ರೂಪಾಯಿ ಸಿಗುತ್ತೆ. ಇದು ಎಸ್ ಐ ಪಿ ಇರುವಂತ ಪವರ್. ಹಾಗೆ ಸ್ಟೆಪ್ ಅಪ್ ಎಸ್ ಐ ಪಿ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ನಾನು ಬರೀ 2,000 ರೂಪಾಯಿನ ತಗೊಳ್ತಾ ಇದೀನಿ. ಇಲ್ಲಿ ಏನ್ ಚೇಂಜಸ್ ಮಾಡ್ತೀನಿ ಅಂತಂದ್ರೆ 2,000 ರೂಪಾಯಿಗೆ ಪ್ರತಿ ವರ್ಷ ನಾನು 10% ಸ್ಟೆಪ್ ಅಪ್ ಅನ್ನ ಮಾಡ್ತಾ ಹೋಗ್ತೀನಿ. ಸ್ಟೆಪ್ ಅಪ್ ಎಸ್ ಐ ಪಿ ಅಲ್ಲಿ 2,000 ರೂಪಾಯಿನ ನೀವು 5 ವರ್ಷ ಎಸ್ ಐ ಪಿ ಮಾಡಿದ್ರೆ ನಿಮ್ಗೆ 2.7 ಲಕ್ಷ ಸಿಗುತ್ತೆ. ಅದೇ ರೀತಿ 10 ವರ್ಷ ಮಾಡಿದ್ರೆ ನಿಮ್ಗೆ 12 ಲಕ್ಷ ರೂಪಾಯಿ ಸಿಗುತ್ತೆ. 2,000 ರೂಪಾಯಿನ ಕಂಟಿನ್ಯೂಸ್ಲಿ ನೀವು ಸ್ಟೆಪ್ ಅಪ್ ಮಾಡ್ಕೊಂಡು 20 ವರ್ಷ ಏನಾದ್ರು ಎಸ್ ಐ ಪಿ ಮಾಡಿದ್ರೆ 1,23 ಲಕ್ಷ ಸಿಗುತ್ತೆ. ನೀವೇನಾದ್ರೂ 2,000 ರೂಪಾಯಿನ ಸ್ಟೆಪ್ ಅಪ್ ಮಾಡ್ಕೊಂಡು ಫೈನಲ್ 30 ವರ್ಷ ಏನಾದ್ರು ಎಸ್ ಐ ಪಿ ಮಾಡಿದೀರಾ ಅಂತಂದ್ರೆ ನಿಮಗೆ 9,06,00,000 ರೂಪಾಯಿ ಸಿಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ಈ ರೀತಿ ವರ್ಕ್ ಆಗುತ್ತೆ ಸ್ಟೆಪ್ ಅಪ್ ಎಸ್ ಐ ಪಿ. ಎಸ್ ಐ ಪಿ ಗಿಂತ ಸ್ಟೆಪ್ ಅಪ್ ಎಸ್ ಐ ಪಿ ಬೆಟರ್ ಇದೆ. ನೀವು ಇವಾಗ ಕಡಿಮೆ ದುಡ್ಡನ್ನೇ ಇನ್ವೆಸ್ಟ್ ಮಾಡ್ತಿರ್ಬೋದು, 500 ಮಾಡ್ತಾ ಇರ್ಬೋದು, 1,000 ಮಾಡ್ತಿರ್ಬೋದು, 2,000 ಮಾಡ್ತಿರ್ಬೋದು. ಬಟ್ ವರ್ಷದಿಂದ ವರ್ಷ ಕಳೆದಂಗೆ ನಿಮ್ಮ ಸ್ಯಾಲರಿ ಕೂಡ ಇನ್ಕ್ರೀಸ್ ಆಗುತ್ತೆ. ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಲ್ಲೂ ಕೂಡ ನಿಮ್ ದುಡ್ಡು ಗ್ರೋ ಆಗ್ತಾ ಇರುತ್ತೆ. ಸೊ ಈ ರೀತಿ ಎಸ್ ಐ ಪಿ ನ ಸ್ಟೆಪ್ ಅಪ್ ಮಾಡ್ಕೊಂಡು ಹೋದ್ರೆ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ನೀವು ನಾರ್ಮಲ್ ಎಸ್ ಐ ಪಿ ಗಿಂತ ಸ್ಟೆಪ್ ಅಪ್ ಎಸ್ ಐ ಪಿ ಮಾಡೋದು ತುಂಬಾ ಬೆಟರ್. ಇದು ಇನ್ಫ್ಲೇಷನ್ ಬೀಟ್ ಮಾಡುತ್ತೆ, ನಿಮ್ ದುಡ್ಡು ಬೇಗ ಗ್ರೋ ಆಗುತ್ತೆ. ಅದರಲ್ಲೂ ಈ ಟೈಮ್ ಅಲ್ಲಿ ಎಸ್ ಐ ಪಿ ಮಾಡೋದಕ್ಕೆ ಬೆಸ್ಟ್ ಟೈಮು. ಯಾಕಂತಂದ್ರೆ ಮಾರ್ಕೆಟ್ ದಿನೇ ದಿನೇ ಬೀಳ್ತಾ ಇದೆ. ಇವಾಗಂತೂ ಮಾರ್ಕೆಟ್ ಎಲ್ಲ ರಕ್ತ ಕಾಣ್ತಾ ಇರ್ಬೋದು, ಎಲ್ಲ ಕೆಂಪಾಗಿ ಕಾಣ್ತಾ ಇರ್ಬೋದು. ಈ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೆಲ್ಲ ಎಸ್ ಐ ಪಿ ನ ಸ್ಟಾರ್ಟ್ ಮಾಡಿಲ್ಲ, ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ, ಅವರು ಸ್ಟಾರ್ಟ್ ಮಾಡ್ಕೊಳ್ಳಿ. ಬೆಸ್ಟ್ ಟೈಮ್ ಇದೆ ನಿಮ್ಗೆ ಇನ್ವೆಸ್ಟ್ ಮಾಡೋದಕ್ಕೆ. ಇನ್ ಮುಂದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗ್ರೋ ಆಗುತ್ತೆ ಅಂತ ಎಕ್ಸ್ಪರ್ಟ್ ಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇದು ಬೆಸ್ಟ್ ಟೈಮ್ ಇನ್ವೆಸ್ಟ್ ಮಾಡೋರಿಗೆ. ಹಾಗೆ ಎಸ್ ಐ ಪಿ ಮಾಡೋರಿಗೆ ಯಾವಾಗಲೂ ಕೂಡ ಬೆಸ್ಟ್ ಟೈಮ್. ಬಟ್ ಈ ಟೈಮ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಜಾಸ್ತಿ ಯೂನಿಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಈ ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಫಿನಾನ್ಷಿಯಲ್ ಕಂಟೆಂಟ್ಗೆ ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.